ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಮ್ಮ ತುರ್ತು ಪತ್ರಿಕಾಗೋಷ್ಠಿಗೆ ಬಂದಂಥ ಪತ್ರಿಕಾ ವರದಿಗಾರರಿಗೂ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ನಮ್ಮ ಈ ಕರೆಗೆ ಹೋಗೊಟ್ಟು ಬಂದಂಥ ನಮ್ಮ ಎಲ್ಲ ನಾಯಕರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ, ಈಗಾಗಲೇ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತ ಹೇಳಿದ್ರೆ, ನೀವು ಕೆಲವು ಪತ್ರಿಕೆಗಳು ಬಂದಿತ್ತು, ಕೆಲವು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಚರ್ಚೆ ಆಗ್ತಾ ಇತ್ತು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಇದರ ಬಗ್ಗೆ ಜನರಿಗೆ ಸರಿಯಾಗಿ ಸ್ಪಷ್ಟೀಕರಣ ಕೊಡಲು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದೇವೆ. ಹಾಗಾಗಿ ಮತ್ತೊಮ್ಮೆ ನಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ, ಈಗಾಗಲೇ ಹಲವು ದಿನಗಳಿಂದ ನಮ್ಮ ಸಚಿವರ ವಿರುದ್ಧ ಮಾಸ್ತಪ್ಪ ನಾಯ್ಕರು ಎಂಬ ಒಬ್ಬ ವ್ಯಕ್ತಿ ನಿರಾಧಾರ ಆರೋಪ ಮಾಡ್ತಾ ವಾಟ್ಸಪ್ ಹಾಗೂ ಫೇಸ್ಬುಕ್ಕಲ್ಲಿ ಜನರ ದಾರಿ ತಪ್ಪಿಸ್ತಾ ಇದ್ರು. ಅದಕ್ಕೆ ಈಗಾಗಲೇ ನಿನ್ನೆ ನಡೆದಂಥ ಬೈಲೂರು ಗ್ರಾಮ ಸಭೆಯಲ್ಲಿ ಅಲ್ಲಿಯ ಜನರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಯಾಕಂತಂದ್ರೆ, ಇವರು ನಮ್ಮ ಬಹುದಿನದ ಹಾಗೂ ಹಲವರ ಕನಸನ್ನು ಈಡೇರಿಸಲಿಕ್ಕೆ ನಮ್ಮ ಸಚಿವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂತಂದ್ರೆ, ಇದೇ ರೀತಿ ಶಿರೂರ್ ಗಡಿಯಲ್ಲಿ ಏನೋ ಒಂದು 3-4 ವರ್ಷ ಹಿಂದೆ ಏನೋ ಒಂದು ಅಪಘಾತ ಆಯಿತು. ಚೆಕ್ ಪೋಸ್ಟಲ್ಲಿ ಟೋಲಲ್ಲಿ ಅಲ್ಲಿ 4 ಜನ ಡೆತ್ ಆದರು. ಕೆಲವರು 2 ಜನ ಸೀರಿಯಸ್ ಆಗಿದ್ರು. ಅವ್ರನ್ನ ಹಾಸ್ಪಿಟ್ಲಿಗೆ ತಲುಪೋದ್ರೊಳಗೆ ಅವರು ಡೆತ್ ಅವರು ಏನೋ ಆಂಬುಲೆನ್ಸಲ್ಲಿ. ಅದನ್ನು ಮನಗಂಡು ನಮ್ಮ ಸಚಿವರು, ಆಗ ಅವರು ಮಾಜಿ ಶಾಸಕರಿದ್ರು, ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಅಲ್ಲಿ ಒಬ್ಬ ಕುಟುಂಬದ ಒಬ್ಬ ವ್ಯಕ್ತಿ ಬಹಳ ಬೇಸರದಲ್ಲಿ ಹಾಗೂ ದುಃಖತಪ್ತರಾಗಿ ಅವ್ರ ಹತ್ರ ಒಂದು ಬೇಡಿಕೆ ಇಡ್ತಾರೆ. ಸರ, ನೀವು ಹಿಂದೆ MLA ಇದ್ರಿ, ಮತ್ತೆ ಮುಂದುವರೆದಿದ್ರೆ ನೀವು ಈ ಕನ್ಸರ್ನ್ ಹಾಸ್ಪಿಟಲ್ ಮಾಡ್ತಿದ್ರಿ ಏನೋ ಗೊತ್ತಿಲ್ಲ, ಆದರೆ ಮುಂದೆ ನೀವು MLA ಆಗ್ತೀರಿ, ಮತ್ತೆ ಆದ ನಂತರ ನಮ್ಮ ಕನಸು ಅಂದರೆ ಈಗ ನಮ್ಮ ಮನೆಯ ಜೀವ ಹೋಗಿದೆ, ಆದರೆ ಇನ್ನೂ ಮತ್ತೆ ಹಲವರ ಜೀವ ಉಳಿಬೇಕು. ಆ ಉದ್ದೇಶದಿಂದ ಮತ್ತು ಇಡೀ ಜಿಲ್ಲೆಗೂ ಯಾವುದೇ ರೀತಿಯ ಅನಾಹುತ ಆಗೋ ರೀತಿಯಲ್ಲಿ ಒಂದು ಒಳ್ಳೆಯ ಸುಸಜ್ಜಿತ ಹಾಸ್ಪಿಟಲನ್ನು ನೀವು ಕಟ್ಟಿಸ್ಬೇಕಂತ ಕೇಳ್ಕೊಂಡಾಗ ಅವರು ಬಹಳ ಯೋಚನೆ ಮಾಡಿ ಲಾಸ್ಟ್ ಅವರು ಭರವಸೆ ಕೊಟ್ಟರು. ನಾನು XML ಇರ್ಬೋದು, ಮುಂದೆ ನಾನು MLA ಆಗ್ಬೋದು, ಆಗದೇ ಇರ್ಬೋದು, ಆದರೆ ನಮ್ಮ ಜನರ ಕನಸು ಏನು ಉಂಟಂತ ಹೇಳಿದ್ರೆ ಹಾಸ್ಪಿಟ್ಲ್ ಬೇಕಲ್ಲ. ಅದಕ್ಕೆ ನಾನು ಸರ್ಕಾರದ ಮಟ್ಟದಲ್ಲಿ ಮುಂದೆ ನಮ್ಮ ಸರ್ಕಾರ ಬರ್ಬೋದು, ಬರ್ದೇ ಇರ್ಬೋದು, ಯಾವುದೇ ಸರ್ಕಾರ ಬಂದರೂ ನಾನು ಅವ್ರಿಗೆ ಮಂದಟ್ಟು ಮಾಡಿಕೊಂಡು ಹಾಸ್ಪಿಟ್ಲ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಡ್ತೇನೆ. ಒಂದು ವೇಳೆ ಅದು ಆಗದೇ ಇದ್ರೆ ನನ್ನ ಕೈಲಾದ ಮಟ್ಟಿಗೆ ಕೈಯಿಂದ ಅಂತ ಹೇಳಿದ್ರೆ ಈ ಖಾಲಿ ಒಬ್ಬರೇ ಮಾಡೋದಿಲ್ಲ, ದಾನಿಗಳು ಇರ್ತಾರೆ, ಅವರೆಲ್ಲರ ಒಂದು ಸಹಕಾರದೊಂದಿಗೆ ನಾನು ಹಾಸ್ಪಿಟ್ಲ್ ಮಾಡಲು ನಿರ್ಧಾರ ಮಾಡ್ತಂತ ಆವತ್ತೇ ಹೇಳಿದರು. ಅದೇ ರೀತಿ ನಡ್ಕೊಂಡು ಇವತ್ತು ಪ್ರತಿಯೊಂದು ಭಾಷಣದಲ್ಲಿ ನೀವು ಕೇಳಿರ್ಬೋದು, ಎಲ್ಲ ಪತ್ರಿಕೆ ವರದಿಗಾರರಿದ್ರು. ಅವತ್ತು ಅವರು ಏನು ಹೇಳಿದ್ರು, ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಅದನ್ನ ದಿಕ್ಕು ತಪ್ಪಿಸಲು ಏನೋ ಬಹುಶಃ ರಾಜಕೀಯ ದುರುದ್ದೇಶದಿಂದ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ, ಇವತ್ತು ಅವರು ಹೇಳಿಕೆ ಕೊಟ್ಟಾಗ ಇದೇ ವ್ಯಕ್ತಿ ಅವ್ರ ಜೊತೆಗಿದ್ದ, ಆಗ ಅವ್ರಿಗೆ ಗೊತ್ತಾಗಲಾಯ್ತಾ ಇವರು ಅಷ್ಟು ದುಡ್ಡು ಎಲ್ಲಿ ಒಟ್ಟು ಮಾಡ್ತಾರೆ, ಮತ್ತೆ ಜಾಗ ಎಲ್ಲಿ ಮಾಡ್ತಾರೆ ಗೊತ್ತಿತ್ತು ಅವ್ರಿಗೆ. ಅದನ್ನ ನಾವು ಪ್ರಶ್ನೆ ಮಾಡಲಿಲ್ಲ ಅವರು. ಈಗಾಗಲೇ ನಮ್ಮ ಮಂಗಳ ವೈದ್ಯರು ಈ ಹಾಸ್ಪಿಟ್ಲ್ ಮಾಡಿಬಿಟ್ರೆ ಅವರು ಮತ್ತೆ ಎಲ್ಲೂ ಸೋಲಿಲ್ಲ ಅಂತ ಮನಗಂಡು ಅದನ್ನು ತಪ್ಪಿಸಲು
ನಮ್ಮ ಮಾಸ್ಟರ್ ಪ್ಲಾನ್ ಒಟ್ಟಿಗೆ ಇತರ ಜನ ಇರ್ಬೋದು, ಅವ್ರು ಒಬ್ಬರು ಅಂತ ಹೇಳೋದು ನಾವು ಹೇಳುವುದಿಲ್ಲ, ಇರ್ಬೋದು. ಆದ್ರೆ ದಯವಿಟ್ಟು ಅವರಲ್ಲಿ ವಿನಂತಿ ಅಂತ ಹೇಳಿದ್ರೆ, ಈಗ ಸರ್ಕಾರ ಮಟ್ಟದಲ್ಲಿ ನಾವೆಲ್ಲ ಸೇರಿ ಟ್ರೈ ಮಾಡುವ, ಪ್ರಯತ್ನ ಮಾಡುವ, ನಿಮ್ಮೊಟ್ಟು ನಾವು ಇರ್ತೇವೆ. ಆದರೆ ಸುಖ ಸುಮ್ಮನೆ ಜನರ ಜೀವನದ ಜೊತೆ ಆಟ ಆಡ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರ ಜನತೆ ಬಹಳ ಪ್ರಬುದ್ಧರು, ಜನ ತಿಳ್ಕೊಳ್ತಾರೆ, ಯಾರು ಏನು ಹೆಲ್ಪ್ ಮಾಡ್ತಾರೆ, ಯಾರ ಕೈಗೆ ತಾಕತ್ತುಂಟು ಹಾಸ್ಪಿಟಲ್ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ಜನ ಸುಮ್ಮನೆ ಇದ್ದಾರೆ. ಅದನ್ನ ಸುಮ್ಮನೆ ನೀವು ರಾಜಕೀಯ ತೇವಲಿ ಸಲುವಾಗಿ, ಏನು ಮುಂದೆ ರಾಜಕೀಯ ಮಾಡೋ ಸಲುವಾಗಿ ಏನೋ ಬೇಕಾ ಬಿಟ್ಟು ಹೇಳಿಕೆ ಕೊಟ್ರೆ ಸಮಯ ಸಲ್ಲ ಅದು. ಮೇಲಾಗಿ ಅವರ ಕುಟುಂಬದ ಬಗ್ಗೆ ಆಗಲಿ, ಅವರ ಮಗಳ ಬಗ್ಗೆ ಆಗಲಿ ಬಹಳ ಅಪಪ್ರಚಾರ ಮಾಡ್ತಿದ್ದಾರೆ. ಆದ್ರೆ ಅದು ಅವರಿಗೆ ಶೋಭೆ ತರುವುದಿಲ್ಲ. ಯಾಕಂತ ಹೇಳಿದ್ರೆ ಅವರು ನಮ್ಮ ಊರಿನವರೇ, ಏನು ಎಲ್ಲ ಚೆನ್ನೈಗೆ ಹೋಗಿ ಒಳ್ಳೆಯ ವ್ಯವಹಾರ ಮಾಡ್ತಿದ್ದಾರೆ. ಅಂತ ವ್ಯಕ್ತಿ ಎಲ್ಲ ಕಡೆ ಹೋಗ್ತಾರೆ. ಅವರು ಏನು ಯೋಚನೆ ಮಾಡ್ಬೇಕು. ನಾನು ಮಾತಾಡ್ಬೇಕಾದ್ರೆ ನಾಲಿಗೆ ಸ್ವಲ್ಪ ಸರಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವರು ಬಹಳ ವರ್ಡ್ ಕೆಟ್ಟ ಉಪಯೋಗಿಸಿದ್ರು. ಅಂದ್ರೆ ನಮ್ಮ ಸಚಿವರ ಬಗ್ಗೆ ಆಗಲಿ, ಅವ್ರ ಮಗಳ ಬಗ್ಗೆ ಆಗಲಿ, ಅವರ ಮನೆಯವ್ರ ಬಗ್ಗೆ ಆಗಲಿ ಬಹಳ ಕೆಟ್ಟ. ಯಾಕಂತ ಹೇಳಿದ್ರೆ ಒಬ್ಬ ಸುಸಂಸ್ಕೃತ ಕುಟುಂಬದ ಬಂದಂತ ವ್ಯಕ್ತಿ ಈ ತರ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಬೇಸರ. ಯಾಕಂತ ಹೇಳಿದ್ರೆ ನಮ್ಮೂರ್ನವ್ರು ಹಾಕೊಂಡು ಇವತ್ತು ಒಳ್ಳೆ ಮಾಡ್ತಿದ್ದಾರೆ. ಅವ್ರ ಕೈಯಿಂದ ಸಾಕಷ್ಟು ಜನರಿಗೆ ಅವ್ರ ಕೈಲ ಮಟ್ಟಿಗೆ ಏನೋ ಸಹಾಯ ಮಾಡಿದ್ದಾರೆ. ಅದನ್ನ ನಾವು ಪ್ರಶ್ನೆ ಮಾಡಿ. ಯಾಕಂತ ಹೇಳಿದ್ರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಉಳ್ಳವನು ನಮ್ಮ ಹತ್ರ ಏನಾಗ್ತದೆ ಅಷ್ಟು ಕೊಡುವುದು ಸಹಜ, ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಮೇನ್ ಆಗಿ ನಮ್ಮ ಸಚಿವರು ಖಾಲಿ ಶಾಸಕರಾಗಿ ಹಾಗೂ ಸಚಿವರಾಗಿ ಜನರಿಗೆ ದಾನ ಮಾಡ್ತಿಲ್ಲ. ಅವ್ರು ಹುಟ್ಟು ಗುಣ ಅದು. ಯಾಕಂತ ಹೇಳಿದ್ರೆ ಅವರು ಕಷ್ಟ ಕಾಲದಿಂದ ಬಂದವರು. ಅವರು ಅದನ್ನ ಅರ್ಥಕೊಂಡು ಆವಾಗ ಅವ್ರೇನು ಜಡ್ಪಿ ಮೆಂಬರ್ ಆದಾಗ ಅಥವಾ ಖಾಲಿ ಇದ್ದಾಗ ಅವ್ರೇನು ಬಿಸ್ನೆಸ್ ಮಾಡ್ತಿರೋ, ಹೋಟೆಲ್ ಬಿಸ್ನೆಸ್ ಮಾಡ್ತಿರೋ, ಆವಾಗಲೇ ಅವ್ರು ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಏನು ಓದ್ಲಿಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ದೇವಸ್ಥಾನಕ್ಕೆ ಅವರು ಮಾಡಿದ ಕಷ್ಟ ನಿಮಗೆ ಗೊತ್ತಿರ್ಬೋದು. ಯಾಕಂತ ಹೇಳಿದ್ರೆ ನಮಗೆ ಮಂಗಳವೈರು MLA ಆದ ನಂತರ ಈ ಕ್ಷೇತ್ರ ಅಭಿವೃದ್ಧಿ ವಿಷಯದಲ್ಲಿ ಹೇಗಾಯ್ತು ನಿಮ್ಗೆಲ್ಲ ಗೊತ್ತುಂಟು. ಯಾಕಂದ್ರೆ ನಮ್ಗೆ ಹೆಚ್ಚು ನಿಮ್ಗೆ ನೀವೇ ಬರ್ತಾರೆ. ಅವರು ಇಷ್ಟು ವರ್ಷದಿಂದ ಯಾರು ಮಾಡಿದ ಕೆಲಸ ಅಂತ ಮಾಡಿದ್ರು ಅವರು. ಹಾಗಾಗಿ ಮತ್ತೊಮ್ಮೆ ಅವ್ರು ಗೆಲ್ಬೇಕಂತ. ಆದ್ರೆ ರಾಜಕೀಯದಲ್ಲಿ ಸೋಲು ಗೆಲುವು ಏನು ಬರ್ತಾ ಇರ್ತದೆ. ಅದನ್ನು ಸಹಿಸಿಕೊಂಡು ಆದ್ರೂ ನಮ್ಮ ಜನರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅವರು ಏನು ಓಟ್ ಉಪಯೋಗಿಸಿದ್ರು ಏನೋ, ಮತ್ತೆ ಅವ್ರ ಜೊತೆ ಇರೋ ದಂಡುಪಾಳ್ಯ, ಇದು ಅವ್ರಿಗೆ ಏನಿಸ್ತೋ ಗೊತ್ತಿಲ್ಲ. ಆದ್ರೆ ಇದೊಂದು ಬಹಳ ಕೆಟ್ಟ ವರ್ಡ್. ಯಾಕಂದ್ರೆ ದಂಡುಪಾಳ್ಯ ಗ್ಯಾಂಗ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಅಂತ ಹೇಳಿದ್ರೆ ನಾವೆಲ್ಲರೂ ಒಳ್ಳೆ ಕುಟುಂಬದ ಹುಟ್ಟು ಬಂದವ್ರು. ನಾವು ಅವ್ರು ಮಾತಾಡ್ಬೇಕಾದ್ರೆ ನಾಳೆಗೆ ಹಿಡ್ತಿರ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದು ಎಲ್ಲ ಟೈಮ್ನಲ್ಲೂ ಸರಿ ಇರುವುದಿಲ್ಲ. ಇದು ಒಳ್ಳೇದಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೊಂದು ಬೆಲೆ ಉಂಟು. ಯಾವುದೇ ಆಗಲಿ ಒಂದು ಮಾತಾಡ್ಬಿಟ್ರೆ ಆ ಮಾತಿಗೆ ವೇಟ್ ಇರ್ಬೇಕು. ಸುಖ ಸುಮ್ಮನೆ ನಮ್ಮ ಹೇಳಿಕೆ ತಗೊಂಡ್ರೆ ಜನ ನಗಾಡ್ಬೋದು, ತಮಗೆ ಚಪ್ಪಲಿ ಹೊಡಿಬೋದು ಅಂತ ಹೇಳ್ಬಿಟ್ರೆ ಅದು ಒಂದು ಜೋಕರ್ ಆಗ್ತಾನೆ. ಯಾಕಂತ ಹೇಳಿದ್ರೆ ಜೋಕರ್ ಯಾರು? ಯಾಕಂದ್ರೆ ನಿನ್ನೆ ನಡೆದ ಅವರೊಂದು ಹೇಗೆ ಕೊಟ್ರು, ನಾನು ಏನು ಅವ್ರದ್ದು ಮಾತಿನ ದಾಟಿ ಅಂತ ಹೇಳಿದ್ರೆ, ನಾನು ಊರಿಗೆ ಬರ್ತಾ ಇದ್ದೇನೆ ಗ್ರಾಮ ಸಭೆಗೆ, ನನ್ನ ಜೊತೆ ನೀವೆಲ್ಲ ಬನ್ನಿ, ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲ್ ಆಗ್ಲಿಕ್ಕಿಲ್ಲ. ಇದು ಅರ್ಥ ಏನು ಇದ್ರದ್ದು? ಅಲ್ಲಿ ಬರ್ಕೊಂಡು ಆಳೋರು ಒಬ್ಬರೇ ಇವರು. ಅದರಲ್ಲಿ ಜನ ಒಳ್ಳೆ ರೀತಿಯ ಉತ್ತರ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲೇ ಜನ ಇವರೊಬ್ಬರು ಬಿಟ್ಟು, ನಿನ್ನೇನು ಗ್ರಾಮ ಸಭೆ ಆಯ್ತಲ್ಲ ಬೈಲೂರಲ್ಲಿ, ಇವರು ಒಬ್ಬರು ಬಿಟ್ಟು ಮತ್ತೆ ಎಲ್ಲ ಜನ ಒಮ್ಮತ ಅಭಿಪ್ರಾಯದಿಂದ ಅಲ್ಲಿ ಟೆರೋ ಪಾಸ್ ಆಗಿದೆ. ಹಾಗಾಗಿ ಸದ್ಯದಲ್ಲೇ ನಮ್ಮ ಸರ್ ಮತ್ತು ಟ್ರೈ ಮಾಡ್ತಿದ್ದಾರೆ ಸರ್ಕಾರದಿಂದ ಆಗ್ತದೆ ಅನ್ಕೊಂಡು. ಒಂದು ವೇಳೆ ಅದು ಆಗದೆ ಇದ್ರೆ ಅವರು ಮಾಡೋದು ನಿಶ್ಚಿತ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋದು ಮಂಕರ್ ವೈರತ್ತ ಆಗದೇ ಇರೋ ಕೆಲಸ ಯಾವುದಿಲ್ಲ. ಯಾಕಂತ ಹೇಳಿದ್ರೆ ಅದು ನಾವು ಅವ್ರ ಬಗ್ಗೆ ಮತ್ತೆ ವಿಮರ್ಶೆ ಮಾಡ್ರೆ ಏನು ಜಾಸ್ತಿ ಹೇಳ್ದಾಗ್ತದೆ. ನಿಜವಾಗಿ ನಿಮ್ಗೆಲ್ಲ ಗೊತ್ತಿರ್ಬೋದು. ಯಾಕಂತ ಹೇಳಿದ್ರೆ ಅವರು ಆ ಮನುಷ್ಯ ಏನ್ ಮಾಡೋಕೆ ಹೆಸರು. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ವಿಷಯದಲ್ಲಿ ಅವರು ಖಾಲಿ ಇಂಡಿಪೆಂಡೆಂಟ್ MLA ಇದ್ದಂಗೆ 1,500 ಕೋಟಿ ರೂಪಾಯಿ ಇದ್ರು ಖಾಲಿ ಇಂಡಿಪೆಂಡೆಂಟ್ MLA. ಇವತ್ತು ಅವರು MLA ಪ್ಲಸ್ ಮಿನಿಸ್ಟ್ರು, ಅದು ಕ್ಯಾಬಿನೆಟ್ ಲೆವೆಲ್. ಮತ್ತೆ ಎಲ್ಲ CM ನಮ್ಮ ಮುಖ್ಯಮಂತ್ರಿ ಇರ್ಬೋದು ಹಾಗೂ ನಮ್ಮ DCM ಶಿವಕುಮಾರ್ ಇರ್ಬೋದು, ಬಹಳ ಹತ್ರ ಇದ್ದಾರೆ. ಹಾಗಾಗಿ ಪ್ರತಿಯೊಂದು ಯೋಜನೆ ತರ್ತಾ ಇದ್ದಾರೆ ಈಗಾಗಲೇ. ಅವ್ರು ಹೇಳ್ತಾರೆ ಈಗ ಏನ್ ಹೆಲ್ಪ್ ಮಾಡಿದಾರೆ ಅನ್ಕೊಂಡು. ಇವತ್ತು ಪಟ್ಟಿ ಮಾಡಿದ್ರೆ ಅದನ್ನ ನೋಡ್ಲಿಕ್ಕೆ ಇವ್ರು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಓದ್ಲಿಕ್ಕೆ ಆಗೋದಿಲ್ಲ. ಪಟ್ಟಿ ಮಾಡಿದ್ರೆ ಅವ್ರು ಏನು ಹೆಲ್ಪ್ ಮಾಡಿದ್ದಾರೆ ಯಾರ್ಯಾರಿಗೆ ಅನ್ಕೊಂಡು. ಇವತ್ತು ಅವ್ರು ಅವರು ಏನ್ ದುಡ್ಡು ಹಣದಲ್ಲಿ ಅವ್ರು ಎಷ್ಟೋ ಪಾಲು ಅವರು ಯಾವಾಗ ಹೇಳ್ತಿರ್ತಾರೆ. ಅವ್ರು ನನಗೆ ಮಗಳಿಗಿರ್ಬೋದು, ನಮ್ಮ ಮನೆಯವ್ರಿಗಿರ್ಬೋದು, ನಮ್ಮ ಆಸ್ತಿ ಉಂಟು, ಹೀಗೆ ನಾನು ದುಡಿತಿದ್ದೇನೆ. ಅವ್ರದ್ದು ದಂಧೆ ಬೇಕಾಷ್ಟು ಉಂಟು. ಅವ್ರು ಖಾಲಿ ಒಂದು ರಾಜಕೀಯ ಒಂದೇ ಅಲ್ಲ ಅವ್ರದ್ದು. ಅವ್ರದ್ದು ಐಸ್ ಫ್ಯಾಕ್ಟ್ರಿ ಉಂಟು, ಚಟ್ಲಿ ಆಗ್ರ ಉಂಟು, ಸ್ಕೂಲ್ ಉಂಟು, ರಿಯಲ್ ಎಸ್ಟೇಟ್ ಉಂಟು ಅವ್ರದ್ದು. ಎಲ್ಲ ಇದರಲ್ಲಿ ಬಂದ ಲಾಭದಲ್ಲಿ
ನನ್ನಿಂದ ಏನು ನನಗೆ ಬಡ್ಡು ಹೆಲ್ಪ್ ಆಗ್ತದೆ ಅದು ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಅದು ನೀವು ಪೇಪರ್ದಲ್ಲಿ ಯಾವಾಗ ಬರ್ತೀರಿ, ಅಂದ್ರೆ ನೀವೇನು ಹಣ ಕೊಟ್ಟರೆ ಬರೀಬೇಕಂತಿಲ್ಲ, ಅದನ್ನ ಯಾವ ಬರ್ತೀರಿ. ಹಾಗಾಗಿ ಜನರ ದಿಕ್ಕು ತಪ್ಪಿಸಲಿ ಅಂತ ಒಬ್ಬ ವ್ಯಕ್ತಿ ಓಡಾಡ್ತಿದ್ದಾನೆ, ಅದು ನನ್ನ ಪ್ರಕಾರ ನಡೆಯುವುದಿಲ್ಲ. ಹೆಚ್ಚು ದಿವಸ ಅವ್ರಿಗೊಂದು ವಿನಂತಿ, ನಾವೆಲ್ಲ ಸೇರಿ, ಈಗೇನೋ ಆಗಿದ್ದಾಯ್ತು, ನಾವೆಲ್ಲ ಸೇರಿ ಹಾಸ್ಪಿಟ್ಲ್ ಆಗಲಿಕ್ಕೆ ನಾವು ಸಹಕಾರ ಕೊಡುವ. ಏನು ನಿಮ್ಮಿಂದ ಏನು ಹಾಸ್ಪಿಟ್ಲ್ ಆಗಿರ್ಬೋದು ಅಥವಾ ದಾರಿಗಳ ಮುಖಾಂತರ ಏನಾದ್ರು ಹೆಲ್ಪ್ ಮಾಡೋದು ಮಾಡಿ. ನೀವು ಸುಮ್ಮನೆ ಅಪಪ್ರಚಾರ ನಿಲ್ಲಿಸ್ಬೇಕು. ಇದು ಇವತ್ತಿನ ಹೆಸರು ಒಳ್ಳೇದು, ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ವಿನಂತಿ, ನಮ್ಮ ಕ್ಷೇತ್ರ ಜನರು ಬಹಳ ಪ್ರಬುದ್ಧರಿದ್ದಾರೆ. ನಾಳೆ ನೀವೇನೇ ಹೇಳೋದು, ನಾಳೆಗೆ ಹಾಸ್ಪಿಟ್ಲ್ ಒಂದು ವೇಳೆ ಆಗದೇ ಇದ್ರುಂಟಲ್ಲ, ನೀವು ವಿಚಾರ ಮಾಡ್ಬೇಕು. ಎಷ್ಟು ಜನ ಪಾಪ ಅರ್ಧ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಾಯ್ತಾರೆ ಅವ್ರು. ನಮ್ಮಲ್ಲಿ ಎಲ್ಲೂ ಇದಿಲ್ಲ ಅಂತ ಒಂದು ಕನಸು ಇಟ್ಕೊಂಡು ಇವತ್ತು ನನಸು ಮಾಡ್ಲಿಕ್ಕೆ ನಮ್ಮ ಸಚಿವರು ಹೋಗ್ತಾ ಇದ್ದಾರೆ. ಅವರೊಟ್ಟಿಗೆ ನಾವು ಇರೋಣ ಅಂತ ನಾನು ಈ ಸಂದರ್ಭ ಹೇಳ್ತಾ, ಅದೇ ರೀತಿ ನಿನ್ನೆ ಮತ್ತೊಂದು ಬಂದರು, ನಮ್ಮ ನಾಗೇಂದ್ರ ನಾಯ್ಕರು, ನಮ್ಮ ಊರಿನವರೇ, ಒಳ್ಳೆಯ ವ್ಯಕ್ತಿ ಮತ್ತು ಹೈಕೋರ್ಟ್ ಲಾಯರ್. ಅವರೊಂದು ವರ್ಡ್ ಉಪಯೋಗಿಸಿದ್ರು ಅಲ್ಲಿ, ಅರೆ ಜಾಗ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಪ್ರಕ್ರಿಯೆ ಯಾಕಂತ ಹೇಳ್ಬಿಟ್ರೆ, ಸರ್ಕಾರಿ ಜಾಗ ನಮ್ಗೆ ಬೇಕಂದ್ಬಿಟ್ರೆ, ಅಂದ್ರೆ ಫಾರೆಸ್ಟ್ ಜಾಗ ನಾವು 30 ಎಕರೆ ಕೇಳಲಿ 100 ಎಕರೆ ಕೇಳಲಿ, ಆ ಎಕರೆನ ನಾವು ಮತ್ತೆ ಇನ್ನೊಂದು ಕಡೆ ಅವ್ರು ಕೊಟ್ಟು, ಯಾರು ಸಶಕ್ತರವ್ರ ಜಮೀನ್ದಾರರು, ಅದು ಕೊಟ್ಟು ಮೇಲಾಗಿ ಸರ್ಕಾರ ಏನು ನಿಗದಿ ಮಾಡ್ತದೆ ಹಣ ಪರ್ ಎಕರೆ, ಆ ಹಣವನ್ನು ತುಂಬಿಕೊಂಡು ನಂತರ ಅವರು ಪೇಪರಲ್ಲಿ ನೋಡ್ಕೊಂಡು ಮಂಜೂರು ಮಾಡ್ತಾರೆ. ಈ ಪ್ರಕ್ರಿಯೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗೋದಿಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್. ಅಲ್ಲೂ ಈ ನಿನ್ನೆ ಎಲ್ಲ ಮೀಟಿಂಗ್ ಆಯ್ತು, ನಾಳೆ ನಡೆದು ಪೇಪರಲ್ಲಿ ಹೋಗ್ಬೋದು. ಅಂದ್ರೆ ಅಲ್ಲಿ ಅರಣ್ಯ ಮಂತ್ರಾಲಯ ಅಂತ, ನಾವಿಲ್ಲಿ ಅರಣ್ಯ ಭವನ ಅಂತ ಹೇಳಿದ್ರು, ಅಲ್ಲಿ ಅರಣ್ಯ ಮಂತ್ರಾಲಯ ಉಂಟು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಅವರು ಮಂಜೂರಿ ಮಾಡ್ಲಿಕ್ಕಂದ್ರೆ ಅವ್ರಿಗೂ ಬೇಕಲ್ಲ. ಈಗ ಅಲ್ಲೂ ಬಿಜೆಪಿ ಗೌರ್ಮೆಂಟ್ ಇರ್ಬೋದು, ಆದರೆ ಜನರ ಸಮಸ್ಯೆ ಇದು, ಜನರ ಅಭಿವೃದ್ಧಿ ಇದು. ಹಾಗಾಗಿ ಅವರು ಒಪ್ಪಿಗೆ ಕೊಡ್ದಾಗ ನಮಗೆ ಭರವಸೆ ಉಂಟು. ಹಾಗಾಗಿ ನಾಗೇಂದ್ರ ನಾಯ್ಕರವ್ರ ವಿನಂತಿ, ನೀವು ಮೀಡಿಯಾ ಏನು ಫೇಸ್ಬುಕ್ ಅಲ್ಲಿ ಚರ್ಚೆ ಮಾಡ್ತಿದ್ರಿ, ನಿಜವಾಗಿ ಇದು ನಿಮ್ಗೆ ಶೋಭೆ ಅಲ್ಲ. ಯಾಕಂತ ಹೇಳಿದ್ರೆ ನಿಮ್ಮಂತರ ಅನುಭವ ನಮ್ಮಂತ ಹಿರಿಯರಿಗೆ ಬೇಕು. ಮತ್ತೆ ನಿಮ್ಮ ಅನುಭವ ನಮ್ಮ ಸಚಿವರೊಟ್ಟಿಗೆ ಸೇರ್ಕೊಂಡ್ರೆ ಹಾಸ್ಪಿಟ್ಲ್ ಮತ್ತು ಇನ್ನೂ ಆಗ್ತದೆ, ಬೇಗ ಆಗ್ತದೆ. ಮತ್ತೆ ನಿಮ್ಮ ಅನುಭವ ನಮ್ಗೆ ಇಲ್ಲೇ ತರ ಆಶ್ರಮದಲ್ಲಿ ಅವರೆಲ್ಲ ಕೇಳ್ಕೊಳ್ತಾನೆ. ನೀವು ಯಾವತ್ತು ಬೇಕಾದ್ರೆ ಬಂದು ಕೈ ಜೋಡಿಸ್ಬೋದು. ಇದಕ್ಕೆ ಒಳ್ಳೆ ಉದ್ದೇಶ ಅಂತ ಹೇಳಿದ್ರೆ, ನಿಮ್ಮ ಕಲ್ಪನೆ ಇತ್ತು, ನಾ ಇಲ್ಲಿ ಏನೋ ಫ್ಯಾಕ್ಟ್ರಿ ಮಾಡ್ಬೇಕು ಊರಲ್ಲಿ, 4 ಜನ ಉದ್ಯೋಗ ಕೊಡ್ಬೇಕು. ಹಾಗಾಗಿ ವಿನಂತಿ, ಮತ್ತೊಮ್ಮೆ ಇದು ಚರ್ಚೆ ಮಾಡೋದು ಬೇಡ. ಇದರೊಟ್ಟಿಗೆ ಈಗ ನಾವು ಅರಣ್ಯ ಮಂತ್ರಾಲಯಕ್ಕೆ ಏನು ಸೆಂಟ್ರಲ್ ಗೌರ್ಮೆಂಟ್ಗೆ ಇದನ್ನ ಪ್ರಸ್ತಾವನೆ ಕಳಿಸ್ತೇವೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಇದು ಜನರ ಬಹಳ ವರ್ಷದ ಕನಸು ಇದು. ಈಗ ಒಂದು ವೇಳೆ ತಪ್ಪೋಯ್ತಂಬಿಟ್ರೆ ಮುಂದೆ ಆಗಲೇ ಕಷ್ಟ ಆಗ್ಬೋದು. ಅದಕ್ಕೆ ನಿಮಗೆ ವಿನಂತಿ, ಅಂದ್ರೆ ಇಲ್ಲಿ ಏನು ಚರ್ಚೆ ಆಯ್ತು, ಈಗ ಇವತ್ತು ಯಾವುದೇ ಒಬ್ಬ ಬಿಜೆಪಿ ಮುಖಂಡರಿರ್ಬೋದು, ಬಿಜೆಪಿ ಕಾರ್ಯಕರ್ತರಿರ್ಬೋದು, ಯಾರು ಇದಕ್ಕೆ ವಿರೋಧ ಮಾಡ್ತಾ ಇಲ್ಲ. ನಿಜವಾಗ್ಲೂ ಖುಷಿ ಆಗಂತ ಹೇಳಿದ್ರೆ, ಅವಾಗ ಏನು ಅವರು ಅನಂತಮೂರ್ತಿ ಹೆಗಡೆ ಅವರು ಒಂದ್ಸಲ ಇಲ್ಲಿ ಪ್ರತಿಭಟನೆ ಮಾಡಿದಾಗ ಎಲ್ಲ ಪಕ್ಷದವರು ಸೇರ್ಕೊಂಡು ಅದಕ್ಕೆ ಬೆಂಬಲ ಕೊಟ್ಟಿದ್ರು. ಹಾಗಾಗಿ ನಾವೆಲ್ಲರೂ ಒಟ್ಟಾಗುವ, ಇಲ್ಲಿ ಜನರ ಜೀವನೊಟ್ಟಿಗೆ ಯಾರು ಆಟ ಆಡೋದು ಬೇಡ ಅಂತ ನಾನು ಈ ಸಂದರ್ಭ ಹೇಳ್ತೇನೆ. ಅದರಲ್ಲಿ ಅದೇ ರೀತಿ ಮತ್ತೊಮ್ಮೆ ಮಾಸ್ಟರ್ ಬ್ರೇಕರ್ ವಿನಂತಿ, ಮತ್ತೊಮ್ಮೆ ನಿಮ್ಮ ಬಾಯಲ್ಲಿ ಯಾವತ್ತೂ ಕೆಟ್ಟ ಪದ ಬರಬಾರ್ದು, ಇದು ವಿನಂತಿ. ಮಂಗವೇರಿ ವಿರುದ್ಧ ಇರ್ಬೋದು, ಏನೋ ಕೆಟ್ಟ ಕೆಲಸ ಮಾಡ್ರೆ ನೀವು, ಈಗ ಅವರು ಭ್ರಷ್ಟಾಚಾರ ಅಂತ ಹೇಳ್ರು, ಅವರು ಅದನ್ನ ತಡೀಲಿಕ್ಕೆ ಇರ್ಬೋದು, ಅದು ಕೇಸ್ ಹಾಕ್ಲಿಕ್ಕೆ ಇಲಾಖೆ ಉಂಟು. ನೀವು ಲೋಕಾಯುಕ್ತರು ಮರೀರಿ, ಏನೋ ಮಾಡಿದಿಲ್ಲ ಬರೀರಿ. ಏನು ಸುಮ್ಮನೆ ನೀವು ಹೇಳಿಕೆ ಕೊಟ್ಟರೆ ಜನ ತಪ್ಪವರು ಆಗುಲ್ಲ. ಅದು ಸರಿಯಾಗಿ ನಿದರ್ಶನ ಬೇಕು, ಆಧಾರ ಬೇಕು. ಸುಮ್ಮನೆ ಹೇಳಿ ಕೊಡೋದು ಅದೆಲ್ಲ ನಿಲ್ಲಿಸ್ಬೇಕು. ನಿಮ್ಮಲ್ಲಿ ಅದು ಒಳ್ಳೇದಲ್ಲ. ನೀವು ನಮ್ಮೊಟ್ಟಿಗೆ ಸೇರಿಕೊಂಡು ಈ ಹಾಸ್ಪಿಟಲ್ ಆಗಲಿಕ್ಕೆ ಕೈ ಜೋಡಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಿಷಯ ಉಂಟು.